ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮದಲ್ಲಿ ಇಂದು ಪಂಚಾಯಿತಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ವಜ್ಜಲ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಾ ಮುದ್ದು ವಿದ್ಯಾರ್ಥಿಗಳಿಂದ ನೃತ್ಯ, ಲೇಜಿ ಮಾಡುವುದರ ಮೂಲಕ ಗಮನ ಸೆಳೆಯುತ್ತಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಂವಿಧಾನ ಜಾಗೃತಿ ಮೂಡಿಸುತ್ತಾ ಡಾ. ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನದ ಪೀಠಿಕೆಯನ್ನ ವಿದ್ಯಾರ್ಥಿಯಿಂದ ಓದಿಸಿ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಪೀಠಿಕೆಯನ್ನು ಓದುವ ಮೂಲಕ ಜಾಗೃತಿಯನ್ನು ಮೂಡಿಸಿದರು. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಆಗಮಿಸಿದ ವಿವಿಧ ಇಲಾಖೆಯ ಅಧಿಕಾರಿಗಳು, ಶಾಲೆಯ ಶಿಕ್ಷಕರು ಸಂವಿಧಾನದ ಬಗ್ಗೆ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರರು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ವಜ್ಜಲ ಗ್ರಾಮದ ಮುಖಂಡರು, ಗುರು ಹಿರಿಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಈ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭಾರತ್. ನಮ್ಮ ಊರಲ್ಲಿ ಅದ್ದೂರಿಯಾಗಿ ಆಗಮಿಸಿದೆ. ಅದನ್ನು ನಮ್ಮ ಎಲ್ಲ ಶಾಲೆಯ, ಪ್ರೌಢಶಾಲೆಯ, ಪ್ರಾಥಮಿಕ ಶಾಲೆಯ ಹಾಗೂ ವಿವಿಧ ಸಂಘಟನೆಗಳು ಕೂಡ ಸಂತೋಷದಿಂದ ಸಡಗರವಾಗಿ ಆಗಮಿಸಿಕೊಂಡಿದ್ದಾರೆ, ಸ್ವಾಗತಿಸಿಕೊಂಡಿದ್ದಾರೆ. ಹೀಗಾಗಿ ಊರಿನ ಎಲ್ಲ ಸಂಘ ಸಂಸ್ಥೆಗಳಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕಿಯರಿಗೆ, ವಿದ್ಯಾರ್ಥಿಗಳಿಗೆ, ಗಣ್ಯಾತೀತ ವ್ಯಕ್ತಿಗಳಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಇಂದಿನ ನಮ್ಮ ಸಂವಿಧಾನದಲ್ಲಿ ಏನಿದೆಯಪ್ಪ ಅಂತಂದ್ರೆ, ಸಂವಿಧಾನದಲ್ಲಿ ಕಾನೂನುಗಳಿವೆ. ಸಂವಿಧಾನ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್, ದಟ್ ಈಸ್ ಕಾಲ್ಡ್ ಎ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂತಂದ್ರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರವೇ ಸಂವಿಧಾನ ಅಂತಕ್ಕಂಥ ಪ್ರಪ್ರಥಮವಾಗಿ ಹೇಳಿದವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ. ಇಂಥ ಒಂದು ಸಂವಿಧಾನದ ಪ್ರಸ್ತಾವನೆಯನ್ನು, ಇಂಥ ಒಂದು ಸಂವಿಧಾನದ ಪೀಠಿಕೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ 10ನೇ ತರಗತಿ ವಿದ್ಯಾರ್ಥಿನಿಯಾದ ಇರ್ತಕ್ಕಂಥವರು ಈ ಒಂದು ಪ್ರಸ್ತಾವನೆಯನ್ನು ಓದುತ್ತಿದ್ದಾರೆ. ಅವರೆಲ್ಲರೂ ಶಾಂತ ರೀತಿಯಾಗಿ ನಮ್ಮ ಕೈಯನ್ನು ಬಂದ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ದಹಾದಂತೆ ಆತನ ಓದುವ ಹವ್ಯಾಸವಾಗಿತ್ತು. ಸುಮಾರು 50,000ಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನು ಓದಿ ಸಂಗ್ರಹ ಮಾಡಿದಂಥ ಮಹಾನ್ ತತ್ವಜ್ಞಾನಿ ಆತ. ಈ ದೇಶದಲ್ಲಿ ಮೊದಲು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟ. ಶಿಕ್ಷಣವನ್ನು ಕಲಿಬೇಕು, ಎಲ್ಲರೂ ಅಕ್ಷರಸ್ಥರಾಗಬೇಕು ಅಂತಕ್ಕಂಥ ಮಾಡಿದ. ಅಕ್ಷರಸ್ಥರು ಆಗೋದ್ರಿಂದ ಜ್ಞಾನ, ತಿಳುವಳಿಕೆ ಅರಿವು ಮೂಡ್ತದೆ. ಜ್ಞಾನ, ತಿಳುವಳಿಕೆ ಅರಿವು ಮೂಡೋದ್ರಿಂದ ಮನುಷ್ಯರಲ್ಲಿರ್ತಕ್ಕಂಥ ಅಜ್ಞಾನ, ಅಂಧಾಚಾರ, ಖಂಡಾಚಾರಗಳು, ಅಸಮಾನತೆಗಳು ಇವೆಲ್ಲ ಹೋಗಲಿಕ್ಕೆ ಕಾರಣ. ಮುಖ್ಯವಾದಂಥ ಮಂತ್ರ ಯಾವುದಪ್ಪ ಅಂದ್ರೆ ಶಿಕ್ಷಣ. ಈ ದೇಶವನ್ನು ಆಳಬೇಕಾದ್ರೆ ಯಾವುದೇ ಆಯುಧಗಳಿಂದಾಗಲಿ, ಹಣ, ಶ್ರೀಮಂತಿಕೆ ಮತ್ತು ಮನುಷ್ಯನ ದೌಲತ್ತುಗಳಿಂದಲ್ಲ, ಜ್ಞಾನದಿಂದ ಆಳಲಿಕ್ಕೆ ಮಾತ್ರ ಸಾಧ್ಯ ಅನ್ನೋದಕ್ಕೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣೀಭೂತ ಆಗ್ಯದ. ನಾವೆಲ್ಲರೂ ಇದನ್ನು ತಿಳ್ಕೊಳ್ಬೇಕು. ಇವತ್ತೆಲ್ಲರೂ ಕೂಡ
ಯಾಕೆ ಬಂದೆವು? ಬಹಳ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಊರಿನ ಗಣ್ಯಾತಿ ಗಣ್ಯರು, ರಾಜ್ಯ ಜಿಲ್ಲಾ ಮಟ್ಟದ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಂಥವರು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ಶಾಲೆಯ ಶಿಕ್ಷಕರು, ಮಕ್ಕಳೆಲ್ಲರೂ ಕೂಡ ಬಂದು ಬೆರಳಿಗೆ ಯಾಕೆ ಮಾಡಿ ಅಂದ್ರೆ ಆ ಸಂವಿಧಾನವನ್ನು ತಿಳ್ಕೋಬೇಕು. ನಮ್ಮದೇ ಆದಂಥ ಸಂವಿಧಾನ, ನಾವೇ ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು. ಆಂತರಿಕವಾಗಿ ಬಾಹ್ಯವಾಗಿ ನಮ್ಮ ಸಂವಿಧಾನವನ್ನು ನಾವೇ ರಚಿಸಿದ್ದೇವೆ. ಇಂಥ ಬೃಹತ್ ಸಂವಿಧಾನ, ಅದನ್ನು ಹೆಮ್ಮೆ ಪಡಬೇಕು. ಪ್ರತಿಯೊಬ್ಬರನ್ನು ಕೂಡ ಹೆಮ್ಮೆ ಪಡಬೇಕು. ಅಂಬೇಡ್ಕರ್ನ ವಿಚಾರಗಳ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ವಿಚಾರಗಳಿದಾವೆ. ಒಂದು ಮಾತನ್ನು ಇವತ್ತು ಬಹುಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಮತ್ತು ಪೋಷಕರು ಇರುವುದರಿಂದ ಆತ ಅಂಬೇಡ್ಕರ್ನ ಹೇಳುವ ಹಾಗೆ ಒಬ್ಬ ಮನುಷ್ಯ 2 ರೂಪಾಯಿ ದುಡಿತಿದ್ದಪ್ಪ ಅಂದ್ರೆ ಅದರಲ್ಲಿ 1 ರೂಪಾಯಿ ತನ್ನ ಜೀವನಕ್ಕಾಗಿ ಉಪಯೋಗಿಸಬೇಕು, ಇನ್ನೊಂದು ರೂಪಾಯಿ ಆ 1 ರೂಪಾಯಿ ಪುಸ್ತಕ ತೆಗೆದುಕೊಂಡು ಜ್ಞಾನಕ್ಕಾಗಿ ಉಪಯೋಗಿಸಬೇಕಂತ ಹೇಳಿದಂತ ಮಹಾನ್ ವ್ಯಕ್ತಿ. ಮತ್ತು ಯಾವ ದೇವಾಲಯಗಳ ಮುಂದೆ ಕೈ ಮುಗಿದು ಜನರು ನಮಸ್ಕಾರ ಗಂಟೆ ಹೊಡೆದು ನಮಸ್ಕಾರವನ್ನು ಮಾಡ್ತಾರೋ ಆ ರೀತಿ ಶಾಲೆಯ ಮುಂದೆ ಕ್ಯೂ ಹಚ್ಚಿ ಶಾಲೆಯ ಗಂಟೆಗೆ ಶಾಲೆಗೆ ಒಳಗೆ ಹೋಗಿ ಜ್ಞಾನಕ್ಕೆ ಯಾವಾಗ ಹೋಗ್ತಾರಪ್ಪ ಅಂದ್ರೆ ಆ ದೇಶ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಂಬೇಡ್ಕರ್ ಹೇಳಿದ್ದಾರೆ. ಅವರ ವಿಚಾರಗಳನ್ನು ಸಾಕಷ್ಟು ನಾವು ಅವನ ಜ್ಞಾನ ಅವನ ಬಗ್ಗೆ ಹೇಳ್ಬೇಕಾದ್ರೆ ಒಂದು ನಮ್ಮ ಪೀಠಿಕೆಯಲ್ಲಿ ಇರ್ತಕ್ಕಂಥದ್ದು ಸಾರ್ವಭೌಮರು, ನಾವೇ ರಾಜರು, ನಮಗೆ ಯಾರು ಇನ್ನೊಬ್ರು ಮಾಡಬೇಕಾಗಿಲ್ಲ. ನಮ್ಮ ಸಂವಿಧಾನ ರಚನೆ ಮಾಡಿಕೊಂಡು ಸಮತಾವಾದ, ಸಮಾನತೆ, ಜಾತೀಯತೆ ಇರಬಾರದು. ಅಲ್ಲಿಂದ ಏನಪ್ಪ ಅಂದ್ರೆ ಸ್ತ್ರೀಯ ಶೋಷಣೆಯಿಂದ ಮುಕ್ತರಾಗಬೇಕು. ಮೂಢನಂಬಿಕೆ, ಬಾಲ್ಯ ವಿವಾಹ ಪದ್ಧತಿ 2009ರಲ್ಲಿ ಶಿಕ್ಷಣ ಕಾಯ್ದೆ ಆಕ್ಟನ್ನು ಕೂಡ ಸಂವಿಧಾನದಲ್ಲಿ ಕೂಡ ಲಿಖಿತವಾದಂಥದ್ದು. ಇವತ್ತು ಸಂವಿಧಾನದಲ್ಲಿ ಬಳಕೆ ಇದ್ದಂಥದ್ದು ಕೇವಲ 30% ಅಂತ ಹೇಳ್ತಾರೆ. ಇನ್ನೂ 70% ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನುಗಳು ಇನ್ನೂ ಬಳಕೆ ಒಳಗೆ ಬರಬೇಕು. ಅಂದ್ರೆ ಯಾರು ದುಡಿಯುವವನು ಕೂಡ ಆಳುವವನು ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು. ಎಲ್ಲರಿಗೂ ಕೂಡ ಸಮಾನ ಬಾಳು, ಸಮಾನ ಅವಕಾಶ, ಸಮಾನತೆ, ಸಮಾನ ಸೌಹಾರ್ದತೆಯನ್ನು ಕೊಡಲಿಕ್ಕೆ ಮುಖ್ಯವಾದಂಥ ನಮ್ಮ ಸಂವಿಧಾನವನ್ನು ನಾವೇ ರಚನೆ ಮಾಡಿರತಕ್ಕಂಥ ಹೆಮ್ಮೆಯಿಂದ ನಾವು ಎಲ್ಲರೂ ಕೂಡ ಹೇಳುತ್ತಾ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತು ಆತನನ್ನು ಕೂಡ ಅಂಬೇಡ್ಕರ್ನನ್ನು ಕೂಡ ಪುನಃ ನಾನು ಸ್ಮರಿಸಿ ನನ್ನ ಮಾತಿಗೆ ಮಗಳುತ್ತೇನೆ. ಜೈ ಹಿಂದ್. ವಂದನೆಗಳನ್ನು ತಿಳಿಸುತ್ತಾ, ನಮ್ಮೆಲ್ಲ ಭಾರತ ಒಕ್ಕೂಟ ದೇಶವಲ್ಲೇ ಪ್ರಥಮ ನಾವೆಲ್ಲ 1947 ಸ್ವಾತಂತ್ರ್ಯಗೊಂಡು ತದನಂತರ ನಮ್ಗೆ ಯಾವುದೇ ರೀತಿಯ ಒಂದು ಸಂವಿಧಾನವಿರಲಿಲ್ಲ. ನಮಗೆ ಆಯಾ ಧರ್ಮಗಳಿಗೆ ಆಯಾ ಗ್ರಂಥಗಳಿದ್ದಾವೆ. ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಸರ್ವರಿಗೂ ಸರ್ವ ಬಾಳರಿಗೂ ಎಲ್ಲರಿಗೂ ಒಪ್ಪುವಂಥ ಒಂದು ಸಂವಿಧಾನ ಧರ್ಮ ಅದು. ನಾವೆಲ್ಲ ಧರ್ಮ ಹೆಂಗೆ ಒಪ್ಪಿದ್ರು ಅದಕ್ಕಿಂತ ಮೇಲೆ ಧರ್ಮ ನಮ್ಗೆ ಏನು ಕೊಟ್ಟಿದ್ದಿಲ್ಲ ನನಗೆ ಗೊತ್ತಿಲ್ಲ. ಈ ಸಂವಿಧಾನ ಪೀಠಿಗೆ ನಾನು ಧರ್ಮವನ್ನು ಒಪ್ಪಿಕೊಳ್ಳುತ್ತೇನೆ. ಕಾರಣ ನನಗೆ ಶಿಕ್ಷಣ ಕೊಟ್ಟಿದೆ, ಕಾರಣ ನನಗೆ ಸಮಾನತೆ ಕೊಟ್ಟಿದೆ, ನನಗೆ ಸ್ವಾತಂತ್ರ್ಯಕ್ಕೂ ಕೊಟ್ಟಿದೆ. ಅದಕ್ಕಾಗಿ ನಾನೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ನಾವೆಲ್ಲರೂ ನಮ್ದು ಏನಿದೆ ಸಂಸ್ಕೃತಿ ಸಂಪ್ರದಾಯ ಮಾಡೋಣ. ಅದ್ರ ಜೊತೆಗೆ ಮೇಲೆಗಿಂತ ಹೆಚ್ಚಾಗಿ ನಮ್ಮ ಸಂವಿಧಾನವನ್ನು ನಾವನ್ನು ಕಾನೂನನ್ನು ಗೌರವಿಸಬೇಕಂತ ಸಂವಿಧಾನದ ಪೀಠಿಕೆಯಲ್ಲಿದೆ. ವಿ ಆರ್ ದ ಪೀಪಲ್, ನಾವೆಲ್ಲರೂ ಭಾರತೀಯರಾಗಿ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಸೋದರತ್ವ ಅಂತೇಳಿ ಇಲ್ಲಿ ಯಾರ ಮೇಲಿಲ್ಲ, ಇಲ್ಲಿ ಯಾರು ಕೇಳಿಲ್ಲ ಅಂತ ಹೇಳಿದ ಏಕೈಕ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದೇ ರೀತಿ 18ನೇ ಶತಮಾನದಲ್ಲಿ ಕೃಷ್ಣಗುರು ಸಂಸ್ಕೃತಿ ನಾಯಕರಾದಂಥ ಬಸವಣ್ಣನವರು, ಬಸವಣ್ಣರು ಮತ್ತು ಕುವೆಂಪು ಇಂಥ ಮಹಾನ್ ನಾಯಕರನ್ನು ಅವರೆಲ್ಲರೂ ಅವಾಗಲೇ ಆಗಿನ ಕಾಲದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಗೆಲ್ಲರೂ ಸಮಾನತೆ ಸೇರಿದರು. ಅದ್ಯಾವುದು ಪಾಪ ನಾವೆಲ್ಲರೂ ಏನಂತಾರೆ ಮೌಢ್ಯದಿಂದ ತುಂಬಿದಂತ ಮೇಲು ಕೀಳದಲ್ಲಿದ್ದೆವು. ಅದನ್ನೆಲ್ಲ ಅವ್ರು ಹೇಳಿದ್ರು, ಅದನ್ನು ಮಾಡಿಕೊಟ್ಟಂತ ಅವ್ರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಾವೆಲ್ಲರಿಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಪಾಲ್ಗೊಂಡಿದ್ದೇವೆ. ಅದೇ ರೀತಿ ನಾನು ಹೇಳೋದೇನೆಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಹೆಚ್ಚೆಚ್ಚಾಗಿ ಶಿಕ್ಷಣ ಕೊಡಿಸೋದ್ರ ಮೂಲಕ ನಾವು ಜಾಗೃತಿ ಬಂದಾಯ್ತು. ಶಿಕ್ಷಣವೇ ಅವ್ರು ಕೂಡ ಹೇಳಿದ್ರು, ಅವರ ತ್ಯಾಗದನ್ನ ಆ ತ್ಯಾಗದ ಅವ್ರ ದೂಡಿನ ಸಮಾನ ನಾವಲ್ಲ. ಯಾಕಂದ್ರೆ ಅವರು ಆಗಿನ ಕಾಲ ಈಗಿನ ತಿರುಗಿ ನೋಡ್ತೀವಿ ಅಲ್ಲೆಲ್ಲಿ ದೌರ್ಜನ್ಯಗಳು. ಆಗಿನ ಕಾಲದ ಆ ದೌರ್ಜನ್ಯ ಮೆಟ್ಟಿ ನಿಂತು ಸತತ 2 ವರ್ಷ 18 ತಿಂಗಳು 17 ದಿನಗಳ ಕಾಲ ಅವರು ಊಟ ನೀರು ನಿತ್ಯ ಅನ್ನದೇ 100 ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಮಹಾನ್ ದೊಡ್ಡ ಒಂದು ಸಂವಿಧಾನವನ್ನು ಕೊಡ್ತಾರೆ. ಅದರ ಜೊತೆಗೆ ಅವ್ರ ಜೊತೆಗೆ ಅಂತಿರ್ತಕ್ಕಂಥ ಸಂವಿಧಾನ ರಚನೆ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳಾಗಿ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾದ ತದನಂತರ ಅವರ ಜ್ಞಾನಕ್ಕೆ ಬೆಲೆ ಕೊಟ್ಟು ಅವರೆಲ್ಲರೂ ಅವರಲ್ಲಿರ್ತಕ್ಕಂಥ ಜಾತಿನ ಯಾರು ನೋಡಲಿಲ್ಲ, ಅವ್ರ ದಲಿತರಂತ ಯಾರು ನೋಡಲಿಲ್ಲ, ಅವ್ರಿಗೆ ಜ್ಞಾನಕ್ಕೆ ಬೆಲೆ ಕೊಟ್ಟು ಅವ್ರ ಸಂವಿಧಾನ ಶಿಲ್ಪಿ ಅಂತ ಅವ್ರಿಗೆ ಮುಖ್ಯಸ್ಥರಾಗಿ ಅವರೆಲ್ಲ ವಿದೇಶಗಳಲ್ಲಿ ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನಿಸಿ ಅತ್ಯುತ್ತಮವಾದ ನಮ್ಗೆಲ್ಲರಿಗೂ ಇದೇನಂತ ನಾವು 100 ಜಾತಿಗಳಿರ್ತಕ್ಕಂಥ ದೇಶದಲ್ಲಿ 100 ಜಾತಿಗಳನ್ನು ಒಂದು ಏಕೈಕ ಧರ್ಮವನ್ನು ಒಪ್ಪಿಕೊಂಡಿರುತ್ತೆ. ಅದು ಸಂವಿಧಾನ ಧರ್ಮ ಅಂತ ನಾನು ಒಪ್ಪಿಕೊಳ್ತೇನೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮಹಿಳೆಯರಿಗಾಗಲಿ ಅತ್ಯುತ್ತಮವಾದ ಶಿಕ್ಷಣ ಕೊಡೋದ್ರ ಮೂಲಕ ನಾವೆಲ್ಲರೂ ಬಾಬಾ ಸಾಹೇಬ್ ಅವರ ತ್ಯಾಗಕ್ಕೆ ಒಂದು ಗೌರವವನ್ನು ಅರ್ಪಿಸುವಂತೆ ತಿಳಿಸ್ತೇನೆ.
ಜೈ ಹಿಂದ್ ಜೈ ಹಿಂದ್. ಅದ್ಭುತವಾಗಿ ಮಾತನಾಡತಕ್ಕಂಥ ಮನೆಯವರವರಿಗೆ ಈ ಒಂದು ಕಾರ್ಯಕ್ರಮದ ವತಿಯಿಂದ ಸಮಿತಿ ವತಿಯಿಂದ ಧನ್ಯವಾದಗಳು. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಗ್ರಾಮದ ವಿವಿಧ ಗಣ್ಯಾತೀತ ವ್ಯಕ್ತಿಗಳು, ರಾಜಕೀಯ ಧುರೀಣರು ಹಾಗೂ ವಿವಿಧ ಶಾಲೆಯ ಮುಖ್ಯಸ್ಥರ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ವತಿಯಿಂದ ನನ್ನ ಒಂದು ವಿನಂತಿ ಏನಪ್ಪ ಅಂತಂದರೆ, ಈ ಊರಿನ ಗಣ್ಯಾತೀತ ವ್ಯಕ್ತಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ಅನ್ವೇಷಿಗಳಾಗಿರ್ತಕ್ಕಂಥ ಧರ್ಮದ ಬಗ್ಗೆ ಸದಾ ಚಿಂತನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಶ್ರೀ ರಾಜಶೇಖರ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಭಾಳ ಒಂದು ನಮ್ಮ ಜನ ಸರ್ಕಾರ ಒಂದು ಒಳ್ಳೆಯ ಒಂದು ಯೋಜನೆ ಇಟ್ಕೊಂಡು ಜನರಿಗೆ ಸಂವಿಧಾನದ ಬಗ್ಗೆ ಅರಿವು ಮಾಡಬೇಕು. ಯಾಕಂದ್ರೆ ಭಾಳಷ್ಟು ಜನರಿಗೆ ಸಂವಿಧಾನವನ್ನು ಭಾಳ ಜನಕ್ಕೆ ಸಂವಿಧಾನ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನು ಅನ್ನೋ ಬಗ್ಗೆ ಭಾಳ ಜನರಿಗೆ ಗೊತ್ತಿಲ್ಲ. ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಅಂತಕ್ಕಂಥ ಒಂದು ಕಾನೂನು, ಒಂದು ಸಂವಿಧಾನ ಅಂತಕ್ಕಂಥ ಒಂದು ಗ್ರಂಥ ಬರೆದವರು. ಅದರ ಪ್ರಕಾರವಾಗಿ ಇವತ್ತು ದಿವಸ ನಾವು ಆಡಳಿತ ನಡೆಸೋದು ಎಲ್ಲ ನಮ್ಮ ಸರ್ಕಾರಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರೇನು ಹಾಕಿಕೊಳ್ತಾರೆ ಆ ಸಂವಿಧಾನದ ಮೂಲಕ ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆಡಳಿತ ನಡೆಸಿಕೊಂಡು ಬಂದಿದ್ದೇವೆ. ಅಂತ ಒಂದು ಸಂವಿಧಾನದ ಬಗ್ಗೆ ನಾವೆಲ್ಲರೂ ಗೌರವ ಕೊಡಬೇಕಾಗ್ತಾ ಇದೆ. ಆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಒಂದು ಹೆಮ್ಮೆಯ ಪುತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಒಂದು ವೇಳೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿ ಸೇರಿದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು, ವಾಲ್ಮೀಕಿ ಅವರು, ಕನಕವರು ಒಂದೊಂದು ಜಾತಿ ಸೇರಿದಂಥ ವ್ಯಕ್ತಿಗಳಲ್ಲ. ಇವತ್ತಿನ ದಿವಸ ನಾವೇನು ಮಾಡ್ಲಿಕ್ಕೀವಿ, ಒಂದೊಂದು ಜಾತಿಯ ನಾಯಕರಾಗಿ, ಒಂದು ಗುಂಪುಗಳ ನಾಯಕರಾಗಿ ಮಾಡ್ಕೊತೀವಿ. ಅದು ದಯವಿಟ್ಟು ಹೋರಾಡಿಸ್ಬೇಕಂತ ಎಲ್ಲ ಸಮಾಜದಲ್ಲಿ ಗೊತ್ತೈತೆ. ಯಾಕಂದ್ರೆ ನಾವು ಏನೇ ಮಾಡಿದ್ರು ಒಂದು ಜಾತಿ ಸಲ ಮಾಡಿಲ್ಲ, ಒಂದು ಜಾತಿ ಸಲ ಹೋರಾಟ ಮಾಡಿದ್ರಲ್ಲ. ಯಾರು ಶೋಷಿತ ವರ್ಗದವರಿದ್ದಾರೆ, ಯಾರು ದೀನ ದಲಿತರಿದ್ದಾರೆ, ಅವ್ರ ಸಲುವಾಗಿ ಹೋರಾಟ ಮಾಡಿ ಇವತ್ತು ದಿವಸ ಒಂದು ರಾಷ್ಟ್ರಕ್ಕೆ ಒಂದು ಉನ್ನತವಾದಂಥ ಒಂದು ನ್ಯಾಯ ಕೊಡಿಸುವಂಥ ಮಹಾನ್ ನಾಯಕರಲ್ಲಿ ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಸಂಸ್ಕೃತಿ ನಾಯಕರು ಬಸವಣ್ಣವ್ರದ್ದು ಇವತ್ತು ಆಚರಣೆ ಮಾಡಿದ್ರು. ಅವ್ರ ಸಮೇತ 12ನೇ ಶತಮಾನದಲ್ಲಿ ಸಮೇತ ಇದೇ ಕೆಲಸ ಮಾಡಿದ್ರು. ಆಗಿನ ಕಾಲದ ಎಲ್ಲ ಜಾತಿಗಳನ್ನು ಒಂದು ಸಮಾನವಾಗಿ ನೋಡಿಕೊಂಡ್ರು. ಇವತ್ತಿನ ದಿವಸ ಹರಿಜನ ಮತ್ತು ಒಬ್ಬ ಬ್ರಾಹ್ಮಣ ಹೆಣ್ಣುಮಗಳು ಮದುವೆ ಮಾಡಿದ್ರು. ಎಲ್ಲರೂ ಸಾಮಾನ್ಯವಾಗಿ ಕಾಣ್ಬೇಕಂತ ಆ ರೀತಿ ಆಗುತ್ತೆ. ನಾವೆಲ್ಲರೂ ನಡ್ಕೋಬೇಕಾಗ್ತೀವಿ. ದಿವಸ ನಾವು ಮಾತಾಡ್ತೀವಿ, ನಮ್ಮ ಮನೆಗೆ ಹೋಗ್ತೀವಿ, ನಮ್ಮ ಮನೆ ಹೋಗ್ತೀವಿ, ಮತ್ತೆ ಅದನ್ನೇ ಮಾಡ್ತೀವಿ. ಆ ರೀತಿ ಆಗೋದ್ರಿಂದ ಉಪಯೋಗ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವೆಲ್ಲರೂ ಸಮಾನರಿರ್ತಕ್ಕಂಥ ಭಾವನೆಯಿಂದ ನಾವೆಲ್ಲರೂ ಒಂದು ನಮ್ಮ ದೇಶ ನಾವೆಲ್ಲರೂ ಒಂದು ಈ ಸಂವಿಧಾನದ ಬಗ್ಗೆ ನಾವು ನಡ್ಕೊಂಡಾಗ ಮಾತ್ರ ಈಗ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಸೂಕ್ತ ಆಗ್ತದೆ ಅಂತ ಹೇಳ್ತಾ, ಇವತ್ತಿನ ದಿವಸ ನಾವೆಲ್ಲರೂ ವಿದ್ಯಾವಂತರಾಗಬೇಕಂತ ಎಲ್ಲ ಭಾಳ ಮಂದಿ ಭಾಷಣ ಮಾಡ್ತೀವಿ. ಭಾಳ ವಿದ್ಯಾವಂತರಾಗೈತೀವಿ. ಕೆಲವೊಂದು ನ್ಯೂನತೆಗಳು, ಭ್ರಷ್ಟಾಚಾರಗಳು ನಾನು ನೊಂದ್ಕೊಂಡು ಹೇಳ್ತೀನಿ. ಮಾತು ವಿದ್ಯಾವಂತರಲ್ಲೇ ಬರಕತ್ತೇವೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಇಲ್ಲ. ಭಾಳಷ್ಟು ವಿದ್ಯಾವಂತರಲ್ಲಿ ಕೆಲವೊಂದು ನ್ಯೂನತೆಗಳು ಬರ್ತಾವೆ. ಅವೆಲ್ಲ ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಬೇಕು. ವಿದ್ಯಾವಂತರಾಗಿ ವಿದ್ಯಾವಂತರಾದರೂ ಮುಂದಿನ ದಿನಮಾನ ದೇಶದ ಭವಿಷ್ಯ ಇದೆ. ಒಂದು ವಿದ್ಯಾವಂತರಾಗಲಿ, ವಿದ್ಯಾವಂತರಾದಂಥ ಒಂದು ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಕೆಲಸ ಮಾಡಿ ದೇಶ, ನಮ್ಮ ಗ್ರಾಮ, ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯ ಪುತ್ರರಾಗಿ ಯಾವುದೇ ಒಂದು ಫೀಲ್ಡಲ್ಲಿ ಓದಿ, ರಾಜಕೀಯಕಾರ ಓದಿ, ಒಂದು ನೌಕರಿ ಮಾಡಿ, ಉದ್ಯೋಗ ಮಾಡಿ, ಯಾವುದೇ ಒಂದು ಮಾಡಿ ಒಂದು ಒಳ್ಳೆಯ ಒಂದು ಕೆಲಸ ಮಾಡಿ ಒಂದು ಜೀವನಕ್ಕೆ ಒಂದು ಸಾರ್ಥಕತೆಯನ್ನು